ನೋಡ್ತಾ ಇರ್ಬೋದು ಸ್ನೇಹಿತರೆ, ಮೂವಿ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸರ್ ಹೇಗಿದೆ? ಚೆನ್ನಾಗಿದೆಯಾ ಸರ್? ಹೇಗಿದೆ ಸರ್? ಹೇಗಿದೆ ಮೂವಿ ಸರ್? ಹೆಂಗಿದೆ ಮೇಡಮ್ ಅವರೇ? ನಮ್ಮ ಡಿ ಬಾಸ್ ಆ್ಯಕ್ಟಿಂಗ್ ಹೇಗಿದೆ? ಮೇಡಮ್ ಅವರೇ ಹೇಗಿದೆ ಮೂವಿ? ಹಾಂ ಹೇಳಿ. ಆಕ್ಚುಲಿ ಬಾಸ್ ಫಿಲಮ್ ಆಫ್ಟರ್ ಲಾಂಗ್ ಟೈಮ್ ಬಾಸ್ ಡಬಲ್ ಆಗಿ ಕ್ಯಾರೆಕ್ಟರ್ ಅಲ್ಲಿ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಒಂದು ಸ್ಟೋರಿ, ಒಂದು ಲವ್ ರೊಮ್ಯಾಂಟಿಕ್ ಆಗಲಿ, ಒಂದು ಕಾಮಿಡಿ ಆಗಲಿ, ಒಂದು ಸೆಂಟಿಮೆಂಟ್ ಆಗಲಿ, ಒಂದು ಫೈಟ್ ಆಗಲಿ ಮಾಡ್ಬೇಕಂದ್ರೆ ಇಂಥ ಸ್ಟೋರಿ ಬರಲೇಬೇಕು. ಕಂಟೆಂಟ್ ಮಾತ್ರ ಸೂಪರು. ಬಾಸ್ ಒಳಗಡೆ ಇರಲಿ, ಟ್ವಿಸ್ಟ್ ಸಕ್ಕತ್ತಾಗಿದೆ ಮಾತ್ರ. ಹೇಳ್ಬೇಕು ಅಂದ್ರೆ ಬಾಸ್ ಒಳಗಡೆ ಇದ್ದಾರೆ, ನಾವಿದು ಆಚೆ ಇದೀವಿ. ಅವ್ರು ಎಲ್ಲೇ ಇದ್ರು ನಮ್ಮ ಬಿಡಲ್ಲ ಅವರು. ಥ್ಯಾಂಕ್ ಯು. ಓಕೆ ಮೇಡಮ್ ಅವರೇ ಹೇಗಿದೆ ಮೂವಿ? ಚೆನ್ನಾಗಿದೆ ಸರ್. ಹೇಗಿದೆ ಮೂವಿ? ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಹೇಗಿದೆ ಅಣ್ಣ? ಹೇಗಿದೆ ಮೂವಿ? ಸೂಪರ್. ಊಟ ಹೇಗಿದೆಪ್ಪ? ಚೆನ್ನಾಗಿದೆಯಾ ಅಮ್ಮ? ಹೇಗಿದೆ ಮೂವಿ? ನೋಡ್ತಾ ಇರ್ಬೋದು ಸ್ನೇಹಿತರೆ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರ ಒಂದು ರಿವ್ಯೂಸ್ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು, ಒಬ್ಬೊಬ್ಬರಾಗೆ ಬರ್ತಿದ್ದಾರೆ. ಸರ್ ಹೇಗಿದೆ ಮೂವಿ? ಏನು ಅನಿಸ್ತು? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಓಕೆ ಥ್ಯಾಂಕ್ ಯು ಅಣ್ಣ. ಹೇಗಿದೆ ಮೂವಿ? ಏನು ಅನ್ನಿಸ್ತು? ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಅವ್ರ ಆಕ್ಟಿಂಗ್ ಹೆಂಗಿದೆ? ಪ್ರತಿ ಮೂವಿಗೂ ಈ ಮೂವಿಗೂ ಏನು ಅನ್ಸುತ್ತೆ? ನೆಕ್ಸ್ಟ್ ಲೆವೆಲ್ಲು. ಚೆನ್ನಾಗಿದೆಯಾ? ತುಂಬ ಖುಷಿ ಪಟ್ರಾ? ಬಟ್ ಡೈರೆಕ್ಟರ್ ಕೇಳ್ಬೇಕು ನಾನು. ಓಕೆ. ಕೃಷ್ಣ ಯಾರು, ಡೆವಿಲ್ ಯಾರು ಅಂತ ಮತ್ತೆ ಕೇಳಬೇಕು. ಅಂದರೆ ನೀವು ಎರಡನೇ ಸಾರಿ ಮೂವಿ ನೋಡಬೇಕಾಗಾದ್ರೆ ಈಗ. ಓಕೆ ಥ್ಯಾಂಕ್ ಯು ಸರ್. ಹೇಳಿ ಸರ್, ಮೂವಿ ಏನು ಅನಿಸ್ತು ನಿಮಗೆ? ಬಾಸ್ನ ಕಾಲು ಎಳೆಯಕ್ಕೆ ಬಂದವ್ರಿಗೆ ನೀವು ಏನು ಉತ್ತರ ಕೊಡ್ಬೋದು? ಈ ಮೂವಿಯಿಂದ ಬಾಸ್ ಏನು ಉತ್ತರ ಕೊಟ್ಟಿದ್ದಾರೆ? ಬಾಸ್ನ ಯಾವುದೇ ಕಾರಣಕ್ಕೂ ಕಾಲು ಎಳೆಯಕ್ಕೆ ಆಗಲ್ಲ ಅನ್ನೋದು ಈ ಮೂವಿ ಗೊತ್ತಾಗಿದೆ. ಓಕೆ. ಫ್ಯಾನ್ ಕ್ರೇಜು, ಬಾಸಿನ ಕ್ರೇಜು, ಬಾಸಿನ ಕದರ್ ಏನು ಅನ್ನೋದು ಈ ಮೂವಿ ಮೂಲಕ ಗೊತ್ತಾಗಿದೆ. ಓಕೆ. ಎಲ್ಲರೂ ಬಂದು ನೋಡಲೇಬೇಕಾಗಿರೋಂಥ ಮೂವಿ. ಅಷ್ಟು ವಿಭಿನ್ನವಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಾಸ್ ಇದರಲ್ಲಿ. ಖಳನಾಯಕ ಅನ್ನೋದು ಬಾಸ್ಗೂ ಹೇಳ್ಬೋದು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಾಸ್. ಯಾವ ಮೂವಿಲೂ ಇಲ್ಲ ಈ ಮೂವಿನಂತೂ ಡಬಲ್ ಇದೆ. ಸೂಪರ್ ಆ್ಯಕ್ಟಿಂಗ್ ಬಾಸಿನಂತೂ ಮಾತಾಡಂಗಿಲ್ಲ. ಬಾಸ್ ಎಲ್ಲೇ ಇದ್ರು ಅವ್ರ ಅಂತೂ ಇಡೀ ವರ್ಲ್ಡ್ ವೈಡು ಹಿಂಗೆ ಇರುತ್ತೆ ಅನ್ಕೊಂಡಿದ್ದೀನಿ. ಅವ್ರಿಗೆ ಯಾವುದೋ ಕ್ರೇಸ್ ಕಮ್ಮಿ ಆಗಲ್ಲ, ಯಾವ್ದಿದ್ರು ಬಾಸ್ ಜೈ ಡಿ ಬಾಸ್. ಓಕೆ ಥ್ಯಾಂಕ್ ಯು. ನೋಡ್ತಾ ಇರ್ಬೋದು, ಥಿಯೇಟರ್ ಆಚೆ ಕಡೆ ತೋರಿಸ್ತೀನಿ, ಹಂಗೆ ನೋಡಿ. ಬಾಸ್ತರ ಕದಕ್ಕು, ಬಾಸ್ತರ ಕದರ್ರು, ಬಾಸ್ತರ ಅದು ಬಾಡಿ ಲ್ಯಾಂಗ್ವೇಜು, ಆ ಬಾಸ್ ಲುಕ್ಕು ಹೀರೋಗಳಿಗೂ ಬರೋಕ್ಕೆ ಚಾನ್ಸ್ ಇಲ್ಲ. ಬಾಸ್ತರ ಆಕ್ಟಿಂಗ್ ಅಣ್ಣ. ಈಗ ಪ್ರತಿ ಮೂವಿಗೂ ಈ ಮೂವಿಗೂ ನಿಮಗೆ ಏನು ಡೈಲಾಗ್ ನಂದು. ಓಕೆ. ದೇವ್ರ ಕೈ ಹಿಡಿದೇ ಹೋದ್ರು ಅಭಿಮಾನಿಗಳು ಕೈ ಹಿಡಿತೀವಿ. ಅದೇ ಸೆಲೆಬ್ರಿಟೀಸ್ ಅಭಿಮಾನಿಗಳು. ದೇವ್ರ ಕೈ ಹಿಡಿದೇ ಹೋದ್ರು ನಾವು ಕೈ ಹಿಡಿತೀವಿ. ಅದು ಡಿ ಬಾಸ್. ಅದು ಕರ್ನಾಟಕದಲ್ಲಿ ಒಂದೇ ಬ್ರ್ಯಾಂಡು, ಅದು ಡಿ ಬಾಸ್. ಈಗ ಅಪ್ಪನಿಗೆ ಕರೆಯೋಕ್ಕಾಗಿಲ್ಲ ಡೆವಿಲ್ ಯಾರು ಅಂತ. ನೆಕ್ಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಪ್ರತಿಯೊಬ್ಬರ ಆಕ್ಟಿಂಗು ಹೆಂಗ್ ಅನ್ಸುತ್ತಿತ್ತು? ಅದ್ಭುತ. ಡಿ ಬಾಸ್ ನೆಕ್ಸ್ಟ್ ಲೆವೆಲ್. ಇಡೀ ಕರ್ನಾಟಕದಲ್ಲಿ ನಮ್ಮ ಡೆವಿಲ್ ತರ ಯಾರು ಬಾಸ್ ಈಗ ಒಳಗಡೆ ಇರ್ಬೋದು. ಅಭಿಮಾನಿಗಳು ಸೆಲೆಬ್ರಿಟಿ ಮಾಡತ್ರ ಯಾರು ಇಡೀ ಇಂಡಸ್ಟ್ರಿಯಲ್ಲಿ ಯಾರು ಮಾಡೋಕ್ಕಾಗಲ್ಲ. ಮಾಡಕ್ಕೂ ಯಾವನ್ ಕೈಲೂ ಆಗೋದೂ ಇಲ್ಲ. ಆ ಥರ ಅಭಿಮಾನಿ ಗೆಲ್ಲೋದು ಪ್ರತಿಯೊಂದು ಓಟು ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಜನ ಯಾವ ಥರ ತುಂಬಿದ್ದಾರೆ ಅಂದರೆ, ಮೇ ಬಿ ಥಿಯೇಟ್ರ್ ಒಳಗಡೆ ಬರೋದಕ್ಕೆ 1 hour ಟೈಮ್ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಅಷ್ಟು ಕ್ರೌಡ್ ಇತ್ತು. ಜನ ಯಾವ ಥರ ಅಂತಂದರೆ ನೋಡ್ತಾ ಇರ್ಬೋದು, ಗೇಟ್ ಒಳಗಡೆ ಬರ್ತಿದ್ದಾರೆ. ಆ ಗೇಟ್ ಒಳಗಡೆ ಬರ್ತಿರೋ ಜನ ಹೆಂಗೆ ಅನ್ನಿಸ್ತಿದೆ ಅಂದರೆ, ನಾವು ಯಾವುದೋ ಒಂದು ಕಾಣದೇ ಇರೋಂಥ ಒಂದು ಲೋಕಕ್ಕೆ ಬಂದಿದ್ದೀವಿ ಆ ಥರ ಅನ್ನಿಸ್ತಿದೆ. ಬನ್ನಿ ಹಂಗೆ ನಾನು ನೋಡ್ತಾ ಇರ್ಬೋದು. ಬಾಸ್ನ ಮೂವಿಯನ್ನು ನೋಡೋದಕ್ಕೆ ಎಷ್ಟು ಜನ ಯಾವ ಥರ ಬರ್ತಾರೆ, ಹೇಗೆ ಅವ್ರ ಕ್ರೇಜ್ ಏನು ಅನಿಸುತ್ತೆ, ಅವ್ರ ಟಿಕೆಟ್ ತೊಗೊಳ್ಳೋ ಪರಿಸ್ಥಿತಿ ಏನು, ಅವ್ರು ಹೇಗೆ ಅನ್ನಿಸ್ತಿತ್ತು, ಇದೆಲ್ಲವನ್ನು ನೋಡಿದಾಗ ತುಂಬ ಒಂದು ಖುಷಿಯಾಗುತ್ತೆ. ಅದೇ ರೀತಿ